ಬೆಂಗಳೂರಿನಲ್ಲಿ ತೀವ್ರ ಜಲಕ್ಷಾಮ ಎದುರಾಗಿದೆ. ಹನಿ ಹನಿ ನೀರಿಗೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಅದನ್ನೇ ನಾವು ತೋರಿಸ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಹಿಂದೆಂದೂ ಕಾಣದಂತಹ ಭೀಕರ ಪರಿಸ್ಥಿತಿ ಉದ್ಭವಿಸಿದೆಯೇನೋ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಆದರೆ DCM ಮಾತ್ರ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರನೇ ಇಲ್ಲ ಅಂತ ಹೇಳಿಬಿಟ್ಟು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟರು. ಬೆಂಗಳೂರಿಗರು ಮಾತ್ರ ನೀರಿನ ಹಾಹಾಕಾರ ಹೆಂಗಿದೆ ಅಂತ ನಾವು ತೋರಿಸ್ತೀವಿ, ನಮ್ಮ ಏರಿಯಾಗೆ ಬನ್ನಿ ಅಂತ DCMಗೆ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ. ಪಬ್ಲಿಕ್ ಟಿವಿ ಬಹುತೇಕ ಏರಿಯಾದ ನೀರಿನ ಹಾಹಾಕಾರದ ಅತಿ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಬರೋಣ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಹೊಸಹಳ್ಳಿ 6ನೇ ಮುಖ್ಯ ರಸ್ತೆ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡಲಾರಂಭಿಸಿದೆ. ಆದರೆ DCM ಸಾಹೇಬರು ಮಾತ್ರ ನೀರಿಗೆ ಹಾಹಾಕಾರ ಇಲ್ಲ ಅನ್ನುವಂತಹ ಡೈಲಾಗನ್ನು ಹೊಡಿತಾರೆ. ಹಾಗಿದ್ರೆ ಜನರಿಗೆ ನೀರಿನ ಸಮಸ್ಯೆ ಎಷ್ಟು ಮಟ್ಟಿಗೆ ತಡ್ತಾ ಇದೆ, ನೀರು ಸಿಗ್ತಾ ಇದೆಯಾ ಇಲ್ವಾ, ಖುದ್ದು ಜನರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ವಿಜಯನಗರ ವಿಧಾನಸಭಾ ಕ್ಷೇತ್ರ ಹೊಸಳ್ಳಿಯ 6th ಕ್ರಾಸಲ್ಲಿ ಇದ್ದೀನಿ. ಜನ ಇದ್ದಾರೆ. ಸರ್, ನೀರಿಗಾಗಿ ಹಾಹಾಕಾರ ಇಲ್ಲ ಬೆಂಗಳೂರಲ್ಲಿ ಅಂತ DCM ಹೇಳ್ತಾರೆ. ಸುಳ್ಳು ಅವ್ರು ಹೇಳ್ತಾ ಇರೋದು. ಇಲ್ಲಿ ಭಯಂಕರ ನೀರಿಗೆ ಹಾಹಾಕಾರ ಇದೆ. ಸಿದ್ದರಾಮಯ್ಯನವರು ಪಂಚಯೋಜನೆ, DK ಶಿವಕುಮಾರ್ ಪಂಚಯೋಜನೆ ಅಂತ ಕೊಡ್ತಾರೆ. ನಮ್ಗೆ ಯಾವ ಯೋಜನೆ ಬೇಡ, ಹೆಂಗಸುಗಳಿಗೆ ಕುಡಿಯೋಕ್ಕೆ ನೀರು ಕೊಟ್ಟರು ಸಾಕಾಗಿದೆ. ಎಲ್ಲರ ಮನೆಯೂ ನೀರುಗಳು ಸಂಪುಗಳೆಲ್ಲ ಬತ್ಕೊಂಡು ಹೋಗ್ಯವೆ, ಬೋರ್ ಬತ್ಕೊಂಡು ಹೋಗಿದೆ. ಕಾವೇರಿ ವಾಟ್ರನ್ನ 2 ದಿನಕ್ಕೊಂದ್ಸತಿ ಅರ್ಧ ಗಂಟೆ ನೀರು ಬರಲ್ಲ. ಕೇಳಿರಿ ಬಿಟ್ಟಿದ್ದೀವಿ ಹೋಗಿ ಅಂತಾರೆ, ಬಂದ್ ಮಾಡ್ತಾರೆ. ಯಾವುದಕ್ಕೂ ನಮ್ಮ ಕಷ್ಟ ಸುಖಗಳನ್ನ ಯಾರೂ ವಿಚಾರಿಸರೇ ಇಲ್ಲ ಆಗಿದೆ. ಹೇಳಕ್ಕೆ ಆಗೋದೇ ಇಲ್ಲ. ನಮಗೆ ನೀರಿನ ಸಮಸ್ಯೆ ಆಗಿ ಇಲ್ಲಿ ನೀರು ನಮ್ಗೆ ಇಲ್ದಲೇ ಕಡೆಗೆ ಅಮ್ಮಾಶ್ರಮ ಹತ್ರ ನಮ್ಮ ಮಗಳು ಮನೆಗೆ ಹೋಗಿದ್ದೀವಿ. ನಾವು ನಮ್ಮ ಮಿಸ್ಸಸ್ಸು ಹೋಗಿ 1 ವಾರ ಅಲ್ಲಿ ಕಾಲ ಹಾಕಿಬಿಟ್ಟು ನೆನ್ನೆ ಬಂದು ಟ್ಯಾಂಕರ್ ನೀರು ಹಾಕ್ತಿದ್ದೀನಿ. ಈ ಪರಿಸ್ಥಿತಿ ಇದೆ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆನೇ ಇಲ್ಲ ಅನ್ನೋ ಅರ್ಥದಲ್ಲಿ DCM ಅವರು ಮಾತಾಡ್ತಾರೆ. ಯಾಕಿಲ್ಲ ಸರ್, ಬೇಕಾದಷ್ಟಿದೆ. ಅವ್ರು ಹೇಳ್ತಾರೆ ಎಲ್ಲ ಕಡೆ ಒಂದೊಂದು ಕಡೆ ತುಂಬ ಬರುತ್ತೆ ನೀರು, ಅದೇ ಒಂದೊಂದು ಕಡೆ ಬರೋದಿಲ್ಲ. ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ. ಬೇಕಾದ ಕಡೆ ಬಿಡ್ತಾರೆ ನೀರು. ಒಂಥರ ಮರಳ್ದಂದೆ ಥರ ನೀರು ದಂಧೆ ಆಗ್ಬಿಟ್ಟಿದೆ ಇವಾಗ. ನಮಗೆ ಯಾವ ಬಗ್ಗೆನೂ ಬೇಡ ಅವ್ರದ್ದು. ನಮಗೆ ಕುಡಿಯೋಕೆ ನೀರು ಕೊಟ್ಟರೆ ಅಷ್ಟೇ ಸಾಕು ನಮಗೆ. DK ಶಿವಕುಮಾರ್ ಅವ್ರು ಹೇಳ್ತಾರೆ ನೀರಿನ ಸಮಸ್ಯೆನೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಅವ್ರಿಗೆ ಬಂದು ನೋಡೋಕ್ಕೆ ಹೇಳಿ ಏನು ತೊಂದರೆ ಪಡ್ತಾ ಇದ್ದಾರೆ ಅಂತ. ಸಂಪುಗಳು ಮೇಲ್ ಟ್ಯಾಂಕ್ಗಳು ಎಷ್ಟು ಒಣಗಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೂ. ಸುಮ್ಮನೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಗಲ್ಲ. ಅದೇ ಅವ್ರಿಗೆ ಮಾತ್ರ ಇಲ್ಲ ಅನ್ಸುತ್ತೆ ಸರ್. ಅದು ಹೇಳ್ತಾ ಇದ್ದಾರೆ, ಅವ್ರಿಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಮಗೆ ಸಮಸ್ಯೆ ಇರೋದು ಈಗ ನಮಗೆ ಗೊತ್ತಾಗ್ತೈತೆ. ಬರ್ರಿ ನಾವು ತೋರಿಸ್ತೀವಿ, ಮೇಲ್ಗಡೆ ಟ್ಯಾಂಕ್ಸ್ ತೋರಿಸ್ತೀವಿ, ನೀರೈತೆ ಇಲ್ವಾ ಅಂತ. ಯಾಕೆ ನೀರಿದ್ರೆ ಯಾರನ್ನ ಸುಳ್ಳು ಹೇಳ್ತಾರಾ? ಪರಿಸ್ಥಿತಿ ತುಂಬ ಗಂಭೀರ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಒಂದು ರೀತಿಯ ನಿರ್ಲಕ್ಷ್ಯದ ಹೇಳಿಕೆಯನ್ನು ಕೊಡ್ತಾರೆ. ಸೊ ನಿಮ್ಗೆ ಯಾವ ಥರ ನೀರಿನ ಸಮಸ್ಯೆ ಇದೆ? ನಮ್ಮಲ್ಲಿ ನೀರೇ ಬಂದಿಲ್ಲ ಸರ್. 2 ಅವರ್ ಅರ್ಧ ಗಂಟೆ ನೀರು ಬಂದು ಸಣ್ಣಗೆ ಬಂದು 1-2 ಬಕೆಟ್ ಬರುತ್ತೆ ಅನ್ಸುತ್ತೆ ಅಷ್ಟೇ, ಬಂದು ನಿಂತೇ ಹೋಗುತ್ತೆ. ನಾವು ಹೋಗಿ ವಾಟರ್ ಟ್ಯಾಂಕ್ ಕೊಡ್ಸ್ಕೊಂಡ ಏನೋ ಆಗಿದೆ ಏನೋ ಅಂತ ಅಂದ್ಕೊಂಡ್ರೆ ಅವರು ವಾಪಸ್ ನಮ್ಗೆ ಬಂದು ನೀರು ಹಾಕೋದು ಇಲ್ಲ. ನಮ್ಮ ಮನೆ ಮುಂದೆ ಬೋರ್ ಹಾಕ್ಬಿಟ್ಟು ಹಳ್ಳ ಮಾಡಿಬಿಟ್ಟು ಹೊಟ್ಟೋಗಿದ್ದಾರೆ. ಮಾಡಿ 4 ತಿಂಗಳಾಯಿತು, ಬೋರು ರಿಪೇರಿ ಮಾಡ್ತಿಲ್ಲ, ಅದನ್ನು ಸರಿನೂ ಮಾಡಿಕೊಡ್ತಿಲ್ಲ ನಮಗೆ. ಸದ್ಯ ವಿಜಯನಗರದ ಕ್ಷೇತ್ರದಲ್ಲಿ ಸುಮಾರು ಭಾಗಗಳಲ್ಲಿ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಹೆಗಡೆ ನಗರ. ನೀರಿನ ಅಭಾವ ಯಾವ ಮಟ್ಟಕ್ಕಾಗಿದೆ ಅನ್ನೋದಕ್ಕೆ ನಾನು ಹಿಂದೆ ಒಂದು ವಾಟರ್ ಟ್ಯಾಂಕರ್ ಸಾಕ್ಷಿ ನೋಡ್ತಿದ್ದೀರಾ. ಒಂದು ಖಾಸಗಿ ಟ್ಯಾಂಕರ್ನಲ್ಲಿ ಮನೆಯವ್ರು ನೀರು ಹೊಡ್ಸ್ಕೊತಿದ್ದಾರೆ. ಈಗ ಜಸ್ಟ್ ಹೊಡ್ಸ್ಕೊಂಡು ನೀರು ತುಂಬಿಸ್ಕೊಂಡು ಈಗ ಟ್ಯಾಂಕರ್ ಮೂವ್ ಆಗ್ತಿದೆ. ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಅಂದರೆ ನೀರಿಲ್ಲದೆ ಟ್ಯಾಂಕರ್ಗಳ ಮೂಲಕ, ಖಾಸಗಿ ಟ್ಯಾಂಕರ್ಗಳ ಮೂಲಕ ನೀರು ತರಿಸ್ಕೊತಿದ್ದಾರೆ. ಅನಿವಾರ್ಯ ನಿರ್ಮಾಣ ಆಗಿದೆ. ದುಡ್ಡಿರೋರು 1000 ರೂಪಾಯಿನೋ 2000 ರೂಪಾಯಿ ಎಷ್ಟು ಹೇಳ್ತಾರೆ. ಬಟ್ ಸರ್ಕಾರ ಅದಕ್ಕೆ ದರ ನಿಗದಿ ಮಾಡಿದೆ. ಇನ್ನು ಮನೆಯವರಿದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ ನೀರಿನ ಸಮಸ್ಯೆ ಆಗ್ತಿದೆ ಅಂತ. ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಮೇಡಮ್ ನೀರಿಗಿಲ್ಲಿ? ನೀರಿಗೆ ತುಂಬಾ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಒಂದೊಂದಿನ ನೀರು ಕಾಲ್ ಮಾಡಿದ್ರೆ ನೀರು ಅವ್ರು ಬರಲ್ಲ. 4 ದಿನ ಆಗುತ್ತೆ ಅವ್ರು ಬರೋಕ್ಕೆ. ಟ್ಯಾಂಕರು ಗೌರ್ಮೆಂಟಿಂದ ನೀರು ಇಲ್ಲಿವರೆಗೂ ನೀರು ನಮ್ಗೆ ಸಿಗೋದೇ ಇಲ್ಲ. ನಮ್ಮ ಕಡೆ ಬರಲ್ಲ, ನಮ್ಮ ಮನೆ ಹತ್ರ ಬಂದು ನಿಲ್ಸೋದೇ ಇಲ್ಲ. ನೀರಿಗೂ ತುಂಬಾ ಕಷ್ಟ ಆಗ್ತಾ ಇದೆ ಸರ್. DCM ಹೇಳ್ತಿದ್ರು ನೀರು ಸಮಸ್ಯೆ ಎಲ್ಲೂ ಆಗ್ತಿಲ್ಲ, ನಾವು ಸರಬರಾಜು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು. ಇಲ್ಲ ಮಾಡ್ತಾ ಇಲ್ಲ ಸರ್. ಯಾವುದು ಆ ಲೈನಲ್ಲೆಲ್ಲ ಬಿಡ್ತಾರೆ, ವಾರಕ್ಕೆ ಒಂದ್ಸತಿ ಆದರೂ ಬರ್ತಾ ಇದೆ ಗಾಡಿ. ನಮ್ಮ ಲೈನಲ್ಲಿ ಅಂತ ಬರ್ತಾನೆ ಇಲ್ಲ. 3 ತಿಂಗಳು ಆಗ್ಬಿಡ್ತು, ನಾವು ಹಿಡ್ದಿಲ್ಲ ಸರ್. ಒಂದೇ ಒಂದು ಸತಿ ಮಾತ್ರ ಹಿಡ್ದಿದ್ವಿ ನಾವು. ನೀವೇನು ಹೇಳ್ತೀರಮ್ಮ? ನೀರಿಂದು ಅದು ಪ್ರಾಬ್ಲಮ್ದು ನೀವು ಸಾಲ್ವ್ ಮಾಡಬೇಕು. ನೀರಿಂದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿಂದೆಲ್ಲ ಹೆಗಡೆ ನಗರ ಕಡೆ ಪೂರ್ತಿನೂ ನೀರಿಂದು ಪ್ರಾಬ್ಲಮ್ ಆಗ್ತಾ ಇದೆ. ತಿಂಗಳಿಗೆ ಒಂದ್ಸರಿ ಬರೋದೇ ತುಂಬ ಕಷ್ಟ ಆಗ್ತಾ ಇದೆ ಸರ್. ಏನು ಮಾಡ್ಕೋತೀರಮ್ಮ? ಈಗ ಒಂದು ಟ್ಯಾಂಕರ್ ತರಿಸ್ಕೊಂಡ್ರೆ ಟ್ಯಾಂಕರ್ಗೆ ಎಷ್ಟೋ ಕೇಳ್ತಾರೆ. ಬೇರೆ ಟ್ಯಾಂಕರ್ ಅವರು 700 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಕೂಡ ಆಗುತ್ತೆ. ಅವ್ರು ಬರೋಕ್ಕೆ 4-5 ದಿನ ಆಗ್ತಾ ಇದೆ. ಆವಾಗ ಅಂತ ನಮ್ಮದು ನೀರಿಂದು ತುಂಬ ಪ್ರಾಬ್ಲಮ್. ಕುಡಿಯೋ ನೀರನ್ನ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ರಿಯಾಲಿಟಿ ಚೆಕ್ ನಂಬರ್ 3,
ಸ್ಥಳ ಹೊಸಹಳ್ಳಿ 6ನೇ ಮುಖ್ಯ ರಸ್ತೆ. ಸರ್ ನಮ್ದು ಅರಳಿ ಮರ ಇದೆ, ಅರಳಿ ಮರ ಪಕ್ಕದಲ್ಲಿ ನಮ್ಮ ಮನೆ, ಅಲ್ಲಿ ಸ್ವಲ್ಪ ಅಪ್ಪಲ್ಲಿದೆ, ಸಂಪಲ್ಲಿ ಹನಿ ನೀರು ಬೀಳದೆ ಒಂದು ಮಂತ್ ಆಗೋಯ್ತು. 1 ಮಂತಿಂದ ಒಂದು ಹನಿ ನೀರು ಬಂದಿಲ್ಲ. ವಾರದಲ್ಲಿ 2 ಸರ್ತಿ ನಾವು ಟ್ಯಾಂಕರ್ ಹಾಕಿಸ್ಕೊತಾ ಇದ್ದೀವಿ. ಸಲ 1650 ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ಟ್ಯಾಂಕರ್ಗೆ. ಈಗ DCM ಹೇಳ್ತಾರೆ, DK ಶಿವಕುಮಾರ್ ಅವರು ನೀರಿಗೆ ಹಾಹಾಕಾರನೇ ಇಲ್ಲ, ಸಮಸ್ಯೆನೇ ಇಲ್ಲ ಅಂತ. ಬರಕ್ಕೆ ಹೇಳಿ ಸರ್ ನಮ್ಮ ರೋಡ್ಗೆ, ಒಂದು ಸರ್ತಿ ಬಂದುಬಿಟ್ಟು ರೋಡಲ್ಲಿ ಓಡಾಡಕ್ಕೆ ಹೇಳಿ, ಗೊತ್ತಾಗತ್ತೆ. ಹಾಂ, ರೋಡಲ್ಲಿ ಬಂದು ನೋಡ್ಬೇಕು ಸರ್, ಮನೆ ಬಂದು ಅಲ್ಲಿ ಬೇಕಾದ್ರೆ ನಾವು ಒಣಗಿರೋದನ್ನ ಬೇಕಾದ್ರೆ ವಿಡಿಯೋ ಮಾಡಿಕೊಡು ಅಂದರೆ ಕೊಡ್ತೀವಿ. ನಿನ್ನೆ ನೈಟ್ ಹಾಕಿಸ್ಕೊಂಡಿದ್ದೀವಿ, ತಿರ್ಗಾ 3 ದಿನ ಬರುತ್ತೆ, ಮತ್ತೆ ಹಾಕಿಸ್ಕೊತೀವಿ. 2 ಮನೆ ಇದೆ. ಅವ್ರಿಗೆ ಏನು ಸರ್ ಗೊತ್ತು, ನಮ್ಮ ರೋಡ್ಗೆ ಬಂದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾವು ತೊಗೊಂಡು ಹೋಗ್ತಾ ಇದ್ದೀವಿ, ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಹೋಗಿ ನಾವು ನೀರು ತೊಗೊಂಬರ್ಬೇಕು. ಕರೆಕ್ಟ್ 1 ತಿಂಗಳಿಂದ ಈ ಕೆಲಸ ಮಾಡ್ತಾ ಇದ್ದೀವಿ. ಆಫೀಸ್ಗೆ ಹೋಗೋ ಕೆಲಸ ಬಿಟ್ಟು ಈ ನೀರು ತರೋ ಕೆಲಸ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಮೈಕೈ ನೋವು ಬಂದುಬಿಟ್ಟಿದ್ದಾವೆ, ನೀರಿಂದ ಭಾಳ ತೊಂದರೆ ಆಗಿಬಿಟ್ಟಿದೆ ನಮಗೆ. ಈ ವಿಜಯನಗರ ಹೊಸಳ್ಳಿಗೆ ಒಂದು ಸರ್ತಿ ವಿಸಿಟ್ ಮಾಡೋಕ್ಕೆ ಹೇಳಿ ಸರ್ ಅವ್ರಿಗೆ. ಬಂದು ಅವ್ರಿಗೆ ಬಂದ್ರಿಗೆ ಅವ್ರಿಗೂ ಅರ್ಥ ಆಗುತ್ತಲ್ಲ ಸರ್. ನಮ್ಮ ಇದಕ್ಕೆ ಹೊಸಳ್ಳಿಗೆ ಬಂದರೆ ಒಂದು ಸರ್ತಿ ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ, ಇಲ್ಲಿ ಕಷ್ಟ ಏನು, ಜನಗಳ ತೊಂದರೆ ಏನಿದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಅವರು ವಿಧಾನಸೌಧದಲ್ಲಿ ಕೂತ್ಕೊಂಡು ಹೇಳಿಬಿಟ್ರೆ ಆಗುತ್ತಾ? ಇಲ್ಲಿ ಬರಬೇಕು, ಇಲ್ಲಿ ನಮ್ಮ ರೋಡ್ಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೂ. ರಿಯಾಲಿಟಿ ಚೆಕ್ ನಂಬರ್ 4 ಸ್ಥಳ ಅಂದಾನಪ್ಪ ಬಡಾವಣೆ. ಈಗ ಏನು ತಿಪ್ಪೇನಹಳ್ಳಿ ಗ್ರಾಮದ ಅಂದಾನಪ್ಪ ಬಡಾವಣೆಯಲ್ಲಿದ್ದೀನಿ. ಇಲ್ಲೂ ಸಹ ಸಾಕಷ್ಟು ನೀರಿನ ಸಮಸ್ಯೆ ಇರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಇಲ್ಲಿ ಸ್ಥಳೀಯರು ನಾವು ಬಂದ ತಕ್ಷಣ ಅವ್ರನ್ನ ಕೇಳ್ತಾ ಇದ್ದೋ, ಸಾಕಷ್ಟು ಜನ ಸೇರ್ಕೊಂಡ್ಬಿಟ್ರು. ಕೆಲವೇ ಸೆಕೆಂಡ್ಗಳಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರಿಂದನೇ ಕೇಳೋಣ. ಎಷ್ಟು ದಿವಸದಿಂದ ಏನು ಸಮಸ್ಯೆ ಆಗ್ತಾ ಇದೆ. ನಾವು ಕೂಡ ಮೊನ್ನೆ ಕೂಡ ಇಲ್ಲಿ ಬಂದು ಇವರೇ ಪ್ರತಿಭಟನೆ ಮಾಡಿದ್ರು. ಮೇಡಮ್ ಏನು ಹೇಳ್ತೀರಿ? ಈಗ DK ಶಿವಕುಮಾರ್ ಸಹ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇಲ್ಲ ಅಂತೇಳಿ ಹೇಳಿದ್ದಾರೆ, ಏನು ಹೇಳ್ತೀರಿ ಇದಕ್ಕೆ? ಸರ್ ಮಾತಾಡೋದಲ್ಲ, ಇಲ್ಲಿ ಬಂದು ನೋಡ್ಬೇಕಾಯ್ತು. ಆಲ್ಮೋಸ್ಟ್ 1 ತಿಂಗಳಾಯ್ತು. ನೀರಿನ ಸಮಸ್ಯೆ ತುಂಬಾನೇ ಇದೆ. ಯಾಕಂದ್ರೆ ಮನೆಗಳು ಜಾಸ್ತಿ ಆದಂಗೆ ಇವಾಗ ಬೇಸಿಗೆಗಾಲ ಕೂಡ ಬೋರ್ವೆಲ್ಗಳು ಬತ್ತುತ್ತಾ ಇದೆ. ನಾವು ಇಲ್ಲಿ ಲೇಔಟ್ ಇಂದ ಒಂದು ಬೋರ್ ಕೊರ್ಸ್ಕೊಂಡು ನಾವೇ ನೀರಿನ ಸಮಸ್ಯೆನ ಪರಿಹಾರ ಮಾಡ್ಕೊತಾ ಇದೀವಿ. ಅದನ್ನ ಬಿಟ್ರೆ BBMP ಅವರಾಗ್ಲಿ ಮತ್ತೊಬ್ರಾಗ್ಲಿ ಯಾರು ಬಂದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬರ್ತಾರೆ, ಹೌದು ನಾವು ನಿಮ್ಗೆ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತಾರೆ. ಅವಾಗಲ್ಲ, ಇವಾಗ ಬಂದು ಸಮಸ್ಯೆನ ಬಗೆಹರಿಸ್ಬೇಕು. ದಯವಿಟ್ಟು ಸರ್ಕಾರದವ್ರು ಏನಾದರೂ ಒಂದು ಹೆಲ್ಪ್ ಮಾಡಿ ಇಲ್ಲಿ ಬಂದು ನೋಡ್ಕೊಂಡು ನೀರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಬಂದು ನೋಡಿ ಆಮೇಲೆ ಮಾತಾಡಲಿ. ಅಲ್ಲಿಂದ ಕುತ್ಕೊಂಡು ಮಾತಾಡೋದಲ್ಲ ಸರ್, ಇಲ್ಲಿ ಬಂದು ನೋಡಲಿ ಎಷ್ಟು ತೊಂದರೆಗಳಿದೆ ಅಂತ. ಪ್ರತಿಯೊಬ್ಬರು ಮನೆಯವರು ಸೇರಿದ್ದೀವಿ ಇಲ್ಲಿ ಲೇಔಟಲ್ಲಿ. ಎಲ್ಲರ ಮನೇಲೂ ನೀರಿನ ಪ್ರಾಬ್ಲಮ್ ಇದೆ ಆಯಿತಾ. ವಾರಕ್ಕೊಂದ್ಸಲಿ ನಾವು ಟ್ಯಾಂಕರ್ ಓಡಿಸ್ಕೊಳ್ಳೋ ಕಂಡೀಷನ್ ಬಂದಿದೆ. ಟ್ಯಾಂಕರಲ್ಲಿ ಅವರು ಕೂಡ ಆರ್ಡರ್ ಪ್ರಕಾರ ಬರ್ತಾ ಇದ್ದಾರೆ. ನಾವು ಹೇಳಿದ ತಕ್ಷಣ ಆಯ್ತು ಇನ್ನು 10 ನಿಮಿಷದಲ್ಲಿ ಬರ್ತೀವಿ ಅನ್ನೋಂಗಿಲ್ಲ. ಅವ್ರು ಬಂದಾಗಲೇ ನಾವು ಓಡಿಸ್ಕೋಬೇಕು. ಮತ್ತು ಅವ್ರು ಎಷ್ಟು ರೇಟ್ ಕೇಳ್ತಾರೋ ಅಷ್ಟಕ್ಕೆ ನಾವು ಇದಾಗಬೇಕು, ಕಾಂಪ್ರಮೈಸ್ ಆಗಬೇಕು. ಇಲ್ಲ ಅಂತಂದರೆ ಆಗಲ್ಲ ಸರ್. ನೀರಿನ ಸಮಸ್ಯೆ ತುಂಬಾ ಇದೆ ಸರ್ ಇಲ್ಲಿ. ಸರ್ ಈಗ ನಿಮ್ಮ ಮನೆಗೆ ಏನು ಸಮಸ್ಯೆ ಇದೆ ಸರ್? ನಮ್ಮನೆಗೆ ಸೇಮ್ ಸಮಸ್ಯೆ, ನೀರಿನ ಸಮಸ್ಯೆ, ಬೇರೆ ಏನು ಸಮಸ್ಯೆ ಇಲ್ಲ. ಇಲ್ಲಿ ಇನ್ನೊಂದು ಏನಾಗಿದೆ, ನಾವೇ ಕೈಯಿಂದ ದುಡ್ಡಾಗಿ ಕೊಡ್ಸ್ಕೊಳಕ್ ರೆಡಿ ಇದೀವಿ, ಸರ್ವಿಸ್ ಕೊಡೋ ರೆಡಿ ಇಲ್ಲ. ಯಾರು? BBMP ಅವರು. ಅದು ಯಾವುದೋ ಅಲ್ಲಿ ದೊಡ್ಡ ಬೀರ್ಗಳು ಕೊಡ್ದಿದ್ರಂತೆ, ಅವ್ರಿಗೆ ಸರ್ವಿಸ್ ಕೊಡೋದಿಲ್ಲ. ಪಾಪ ಅವ್ರು 3 ತಿಂಗಳು ನಿಂತಿದೆ. ಇವಾಗ ನಾವು ಎಲ್ಲ ಮನೆ 10,000 5,000 ಕೊಡ್ಸಕ್ಕೆ ನಾವು ರೆಡಿ ಇದೀವಿ. ಅದೇನಾದೇನು ಕರೆಂಟ್ ಕೊಡ್ತಿರಲ್ಲ ಡೌಟ್ ಆಗ್ಬಿಟ್ಟಿದೆ. ನೀರಿನಂತೂ ಈ ಎಲ್ಲ ಸಂಪ್ ತೆಗೆದು ನೋಡಿ ತೋರಿಸ್ಬಿಡ್ತೀವಿ ಸರ್. ಒಂದಲ್ಲ ಇಲ್ಲಿ ಏನು ಇದೀವೋ ಅಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಕ್ಷಣ ಮಾತ್ರ ನೀವು ಬಂದ್ರಿ, ಗೊತ್ತಾಯ್ತು, ಇವಾಗ ಬಂದು ನಿಂತಿದ್ದೀವಿ. ಇವಾಗ ಸಂಪ್ ನೀವು ಓಪನ್ ಮಾಡಿ ನೋಡಿ, ಯಾವ ಮನೆಗಾದ್ರೂ ಸಂಪ್ ಓಪನ್ ಮಾಡಿ, ಎಲ್ಲ ಸಂಪ್ ಖಾಲಿ ಇದೆ. ಯಾವ್ದನ್ನು ತುಂಬಿರೋದಿದೆ ನೀವೇ ತಗೊಂಡೋಗಿ ತೋರಿಸಿ. ಸರ್ ನೀವೇನು ಹೇಳ್ತೀರಿ ಸರ್ ನೀರಿನ ಸಮಸ್ಯೆ ಬಗ್ಗೆ? ಸರ್ ಇಲ್ಲಿ ಯಾರಾದರೂ ಪ್ರತಿನಿಧಿಗಳು ಬಂದು ನೋಡಿ ನೀರಿದೆ ಅಂತ ಒಪ್ಕೊಂಡ್ರೆ ನಾವೆಲ್ಲರೂ ಒಪ್ಕೊಂತೀವಿ. ನೀರಿಲ್ಲದೆ ಸುಮ್ಮನೆ ಅವ್ರು ಹೇಳ್ತಾ ಇದ್ದಾರೆ, ಯಾರು ಯಾವ ಪಕ್ಷದ ಮೇಲೂ ಹೇಳ್ತಾ ಇಲ್ಲ. ನೀರಿಲ್ಲ, ನಾವು ನೀರು ಬಂದ್ರೆ ಸಾಕು, ಬೇರೆ ನಾವು ಇಂದು ಸದ್ಯಕ್ಕೆ ಏನು ಕೇಳೋದಿಲ್ಲ. ಕರೆಂಟು ಎಲ್ಲ ಪಾತ್ರೆ ಬಡಗ ತೊಳೆಯೋದಕ್ಕೆ ನೀರಿಲ್ಲ. ಏನು ಬೆಳಿಗ್ಗೆ ಒಂದು ವಾರ ಆಯ್ತು ಸರ್ ಸ್ನಾನ ಮಾಡಿ, ಈಗ ಹಳೆ ಬಟ್ಟೆಗಳಲ್ಲೇ ಇದೀನಿ ನೋಡಿ. ಇನ್ನ 1 ವಾರ ಆಯ್ತು ಸ್ನಾನ ಮಾಡಿ, ನೀರಿಲ್ಲ. ಇಲ್ಲಿ ಅಲ್ಲಿ ಬಂದು ಕುತ್ಕೊಂಡು ಹೇಳಿದ್ರೆ ಏನ್ ಪ್ರಯೋಜನ ಬರುತ್ತೆ? ಇಲ್ಲಿ ಬಂದು ನೋಡ್ಲಿ, ನೀರಿದೆ, ನೀವ್ ಯಾಕಮ್ಮ ಕಂಪ್ಲೇಂಟ್ ಮಾಡ್ತಿದ್ದೀರಿ ಅಂತ ಕೇಳಿ ನಾವು ಉತ್ತರ ಹೇಳ್ತೀವಿ ಅದಕ್ಕೆ. ಇದು ಸ್ಥಳೀಯರ ಮಾತು. ಏನಂತ ಹೇಳಿದ್ರೆ ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ನೀವು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ, ಆವಾಗ ನಾವು ಒಪ್ಕೊಂತೀವಿ. ಇಲ್ಲಿನ ಸಮಸ್ಯೆ ಏನಾಗ್ತಿದೆ ಅನ್ನೋದು ನಮಗ್ ಮಾತ್ರ ಗೊತ್ತಿದೆ ಅಂತೇಳಿ ಈ ಅಂದಾನಪ್ಪ ಬಡಾವಣೆಯ ಜನರ ಒಂದು ಆಗ್ರಹ ಆಗಿರುವಂಥದ್ದು. ಮತ್ತೆ ಬೇಗ ನೀರನ್ನ ಕೂಡಲೇ ಕೊಡಬೇಕು ಅನ್ನೋದು ಸಹ ಅವರ ಆಗ್ರಹ ಆಗಿರುವಂಥದ್ದು. ಬಲ್ಬಿ ಟಿವಿಗಾಗಿ ಪ್ರಕಾಶ್, ಬೆಂಗಳೂರು. ರಿಯಾಲಿಟಿ ಚೆಕ್ ನಂಬರ್ 5 ಸ್ಥಳ ಆನೇಕಲ್ ಚಂದಾಪುರ. ಇವತ್ತು ನಾನು ಆನೇಕಲ್ನ ಚಂದಾಪುರ ಭಾಗದಲ್ಲಿರುವಂಥದ್ದು
ಕಳೆದ 15 ದಿನಗಳಿಂದ ಸಹ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ. ಜೊತೆಗೆ ಇಲ್ಲೇ ಪಕ್ಕದಲ್ಲೇ ಸೂರ್ಯ ಸಿಟಿಲಿ ಕಾವೇರಿ ನೀರು ಬರ್ತಾ ಇದೆ. ಅದರಿಂದ 10 ಅಡಿ 20 ಅಡಿ ಈ ಕಡೆ ಇದ್ದೀವಿ, ಅಲ್ಲೂ ಸಹ ನಮಗೆ ಕುಡಿಯೋಕ್ಕೂ ನೀರು ಸಿಗ್ತಿಲ್ಲ ಅಂತೇಳಿ ಇಲ್ಲಿನ ಬಡಾವಣೆಯ ನಿವಾಸಿಗಳು ಹೇಳ್ತಾ ಇರೋಂಥದ್ದು. ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಇದ್ದ ದೃಶ್ಯಾವಳಿಯಲ್ಲಿ ನೀರಿಲ್ಲದೆ ಖಾಲಿ ಕೊಡಗಳನ್ನು ಇಟ್ಕೊಂಡಿರುವಂಥದ್ದು. ಈಗ ಸಂಬಂಧಪಟ್ಟಾಗ ಈಗಾಗಲೇ ಸಾಕಷ್ಟು ಪುರಸಭೆ ಇರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳ ಬಳಿ ಸಹ ಈ ಬಡಾವಣೆ ಜನ ಮಾತಾಡಿದ್ದಾರೆ. ಆದರೆ ಇಲ್ಲಿ ತನಕ ಸರಿಯಾಗಿ ನೀರು ಬರ್ತಾಯಿಲ್ಲ. ಅದು ಬಂದರೂ ಸಹ ನೀರು ವಾರಕ್ಕೊಮ್ಮೆ ಸಣ್ಣಕ್ಕೆ ಬಿಂದಿಗೆ ತುಂಬೋದು ಕಷ್ಟ ಅಂತೇಳಿ ಇಲ್ಲಿನ ಮಹಿಳೆಯರು ಹೇಳ್ತಿರೋಂಥದ್ದು. ಅಂದರೆ ಕಾವೇರಿ ನೀರು ಏನು ನಾವು ನೋಡ್ತಾ ಇದ್ದೀವಿ ಹಿಂಭಾಗದಲ್ಲಿ, ಆ ಬಿಲ್ಡಿಂಗ್ನ ಹಿಂಭಾಗದಲ್ಲೇ ಕಾವೇರಿ ನೀರು ಬರ್ತಾ ಇದೆ. ಆದರೆ ಅಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಡೋದಕ್ಕೆ ಅಲ್ಲಿನ ಪುರಸಭೆ ಅಧಿಕಾರಿಗಳಿರ್ಬೋದು ಅಥವಾ ಗೃಹ ಮಂಡಳಿಯ ಅಧಿಕಾರಿಗಳ ಜೊತೆ ಮಾತಾಡಿ ನಮಗೆ ನೀರು ಕೊಡಿಸ್ಬೇಕು ಅಂತೇಳಿ ಇಲ್ಲಿನ ಮಹಿಳೆಯರು ಹೇಳ್ತಿರೋಂಥದ್ದು. ನೇರವಾಗಿ ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಈಗ ನಿಮಗೆ ಇಲ್ಲಿ ಪಕ್ಕದಲ್ಲೇ ಕಾವೇರಿ ನೀರು ಬರ್ತಾ ಇದೆ, ಪುರಸಭೆಯವರು ಸಹ ಅಟ್ಲೀಸ್ಟ್ ಮಾತಾಡಿದಾಗ ಏನೋ ಹೇಳಿದ್ರಾ? ಏನು ಹೇಳಿಲ್ಲ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಕಡಿಮೆ ಬರ್ತಾ ಇದೆ, ಆದರೆ ಕುಡಿಯೋಕ್ಕೆ ಆಗ್ತಿಲ್ಲ. ಅಂದರೆ ಈಗ ಈ ಪುರಸಭೆ ಅಧಿಕಾರಿಗಳಿಗೆ ಏನೋ ಕೇಳಿದ್ರಾ? ಕೇಳಿದ್ರೆ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಅಮ್ಮ, ಈಗ ನೀರು ಬರ್ತಾ ಇದೆ ನಿಮ್ಗೆ ಎಲ್ಲ ಕುಡಿಯೋಕೆ ಆಗ್ತದಾ ಅಥವಾ ಕುಡಿಯೋಕ್ಕಾಗಲ್ಲ ಸರ್, ಉಪ್ಪು ನೀರಿದೆ, ಅದು ತುಂಬ ಉಪ್ಪು ನೀರಿದೆ. ಅದು ನೀರು ಇಟ್ಕೊಂಡ್ರೆ ತುಂಬ ಎಪ್ಕಟ್ಟುತ್ತೆ, ಒಂದು ದಿನದಲ್ಲೇ ಎಪ್ಕಟ್ಟುತ್ತೆ. ಅದು ನೀರು ಕುಡಿಯೋಕೆ ಆಗ್ತಾ ಇಲ್ಲ ನಮಗೆ. ಇಲ್ಲೇ ಸೂರ್ಯ ಸಿಟಿಲಿ ನೀರಿದೆ, ಕಾವೇರಿ ನೀರು ಬರ್ತಾ ಇದೆ. ಅಲ್ಲಿಗೂ ನಮಗೂ ಇಲ್ಲಿ ಒಂದು ಟೈಮ್ ಆದರೂ ಬಿಟ್ಟರೆ ನಮಗೂ ಅನುಕೂಲ ಆಗುತ್ತಲ್ವಾ ಎಲ್ಲ ಜನಕ್ಕೂ. ಎಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ಎಲ್ಲ ಕಡೆ ನೀರು ಸಮಸ್ಯೆನೇ ಇಲ್ಲ, ನಮ್ದೆಲ್ಲ ಕ್ಲಿಯರ್ ಆಗಿದೆ, ನೀರು ಸಮಸ್ಯೆಗೆ ಬೋರ್ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ನಿಮಗೆ ನಮಗೆ ಸಮಸ್ಯೆ ಇದೆ, ಉಪ್ಪು ನೀರು ಕುಡಿಯೋಕ್ಕಾಗಲ್ಲ, ಕುಡಿಯೋ ನೀರು ಬೇಕಿದೆ ನಮಗೆ. ಕಾವೇರಿ ನೀರು ಬರಬೇಕು. ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತದೆ ಈ ಕಡೆ? 15 ದಿನಕ್ಕೊಂದು ತಡ ಬರ್ತಾರೆ, 20 ದಿನಕ್ಕೊಂದು ತಡ ಬರ್ತಾರೆ. ಇಷ್ಟು ಮಹಿಳೆಯರ ಮಾತಾಗಿರೋದು. ಆನೇಕಲ್, ಅಂಬರೀಶ್, ಪಬ್ಲಿಕ್ ಟಿವಿ. ಇದೆಲ್ಲವನ್ನು ನೋಡಿಯೂ ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರಾ ಅಥವಾ ಸಮಸ್ಯೆ ಬಗೆಹರಿಸುವತ್ತ ಗಮನ ಹರಿಸ್ತಾರ? ನೋಡೋಣ.